ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜೀವನದಲ್ಲಿ ಯಾರಾದ್ರೂ ಒಬ್ರು ಮೇಲೇಳ್ತಿದ್ದಾರೆ ಅಂದ್ರೆ ಸಾಕು, ಅವರ ಕಾಲೆಳೆಯೋದಕ್ಕೆ ಅಂತ 10 ಜನ ಕಾದು ನಿಂತಿರ್ತಾರೆ. ಅದರಲ್ಲೂ ಬಡವರ ಮಕ್ಕಳು ಸ್ವಲ್ಪ ಮೇಲೆ ಬೆಳೀತಿದ್ದಾರೆ ಅಂತ ಗೊತ್ತಾದ್ರಂತೂ ಮುಗ್ದೇ ಹೋಯ್ತು. ಎಂತೆಂಥವರೆಲ್ಲ ಬಂದು ನಿಲ್ತಾರೆ. ತೆರೆಮರೆಯಲ್ಲಿ ನಿಂತ್ಕೊಂಡು ನಮಗಾಗೋರು ಆಗದೇ ಇರೋರು ಎಲ್ಲಾ ಸೇರ್ಕೊಂಡು ಸಂಚು ರೂಪಿಸೋದಕ್ಕೆ ಶುರು ಮಾಡ್ತಾರೆ. ಪ್ರಪಂಚ ಇರೋದೇ ಹೀಗೆ, ಅದು ನಾವು ಅಂತಲ್ಲ, ಬೇರೆಯವರು ಅಂತಲ್ಲ, ಎಲ್ಲರ ವಿಷಯದಲ್ಲೂ ಇದೇ ಆಗ್ತಾ ಇರೋದು. ಒಟ್ನಲ್ಲಿ ಯಾರ ಮುಂದೆಯೂ ಬೆಳಿಬಾರ್ದು ಅಷ್ಟೆ. ಕೈ ಚಾಚ್ಕೊಂಡಿದ್ದವರು ಎಲ್ಲರ ಮುಂದೆಯೂ ಕೈ ಚಾಚ್ಕೊಂಡೇ ಇರಬೇಕು. ಇದನ್ನಷ್ಟೇ ಜನ ಬಯಸೋದು. ಆದ್ರೆ ಜನ ಎಷ್ಟೇ ಕುತಂತ್ರ ಮಾಡಲಿ, ಅದೆಷ್ಟೇ ದ್ವೇಷ ಸಾಧಿಸಲಿ, ಭಗವಂತ ಅನ್ನೋನು ಒಬ್ನು ಇರ್ತಾನೆ. ಕಿತ್ಕೊಳ್ಳೋದಕ್ಕೆ 100 ಜನ ನಿಂತಿದ್ರು ಕೊಡೋದಕ್ಕೆ ಆ ಭಗವಂತ ರೆಡಿ ಇದ್ರೆ ಯಾರಿಂದ ಏನೂ ಮಾಡೋದಿಕ್ಕೂ ಆಗಲ್ಲ. ಹೀಗಾಗಿಯೇ ಅಲ್ವಾ ದೊಡ್ಡೋರು ಹೇಳೋದು, ದೇವ್ರು ಮೆಚ್ಚುವಂತ ಕೆಲಸ ಮಾಡಬೇಕು ಅಂತ. ಇದನ್ನೆಲ್ಲ ಈಗ್ಯಾಕೆ ಹೇಳ್ತಿದೀನಿ ಅನ್ಕೊಂಡ್ರ? ಇದಕ್ಕೂ ಒಂದು ಕಾರಣ ಇದೆ. ಗಿಲ್ಲಿ ನಟ ತುಂಬಾ ಕೆಳಮಟ್ಟದಿಂದ ಬೆಳೆದು ಬಂದ ವ್ಯಕ್ತಿ. ಇವತ್ತು ಏನೇ ಆಗಿದ್ರು ಜನ ಕೊಟ್ಟಿರೋ ಭಿಕ್ಷೆ ಅನ್ಕೊಂಡಿರೋ ವ್ಯಕ್ತಿ. ಕೆಲವು ವಿಷಯದಲ್ಲಿ ಎಡವಿರಬಹುದು, ಆದ್ರೆ ಮಹಾ ತಪ್ಪು ಅನ್ನೋದನ್ನ ಏನೂ ಮಾಡಿಲ್ಲ. ಜನರ ನಂಬಿಕೆಗೆ ದ್ರೋಹ ಆಗುವಂತಹ ಯಾವುದೇ ಕೆಲಸ ಮಾಡಿಲ್ಲ. ಅಷ್ಟೇ ಯಾಕೆ, ಮತ್ತೊಬ್ಬರ ಸುದ್ದಿಗೂ ಹೋದ ವ್ಯಕ್ತಿಯಲ್ಲ, ಇನ್ನೊಬ್ಬರ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಿದ್ದೂ ಇಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ, ಗಿಲ್ಲಿ ವಿಷಯವನ್ನೇ ಕೆದಕ್ತಾರೆ. ಅಂತವರಲ್ಲಿ ಡಾಗ್ ಸತೀಶ್ ಮೊದಲಿಗರು. ಇವರಿಗೆ ಗಿಲ್ಲಿ ಬಗ್ಗೆ ಅದೇನ್ ದ್ವೇಷ ಇದೆಯೋ, ಅದೇನ್ ಜಿದ್ದಿದೆಯೋ ಗೊತ್ತಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಗಿಲ್ಲಿ ವಿರುದ್ಧ ತಮ್ಮ ನಾಲಿಗೆ ಹರಿಬಿಡೋದಕ್ಕೆ ಕಾಯ್ತಾ ಇರ್ತಾರೆ. ಇದೇನು ಬಾಯಿ ಚಪ್ಪಲವೋ ಅಥವಾ ಗಿಲ್ಲಿ ಬಗ್ಗೆ ಮಾತನಾಡಿದ್ರೆ ಸ್ವಲ್ಪ ಟ್ರೋಲ್ ಆಗ್ತೀನಿ ಅನ್ನೋ ಸ್ಟ್ರಾಟಜಿಯೋ ಗೊತ್ತಿಲ್ಲ. ಗಿಲ್ಲಿ ಬಗ್ಗೆ ಸದಾ ಒಂದಲ್ಲ ಒಂದು ಹೇಳಿಕೆ ನೀಡ್ತಾನೆ ಇರ್ತಾರೆ. ಆದ್ರೆ ಈ ಬಾರಿ ಆಡಿರೋ ಮಾತುಗಳು ಗಿಲ್ಲಿ ಮನಸ್ಸಿಗೆ ತುಂಬಾ ನಾಟಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮುಗಿದು 4 ತಿಂಗಳ ಮೇಲಾಯಿತು. ಈ 4 ತಿಂಗಳಲ್ಲಿ ಒಂದೇ ಒಂದು ದಿನವೂ ಯಾರ ಬಗ್ಗೆಯೂ ಗಿಲ್ಲಿ ಮಾತನಾಡಿದ್ದಿಲ್ಲ. ಗಿಲ್ಲಿ ಬಗ್ಗೆ ಹಲವರು ಮಾತನಾಡಿದ್ದಿದೆ. ಬಿಗ್ ಬಾಸ್ ಮುಗಿದ ಹೊಸ್ತಿಲಲ್ಲಿ ಅಶ್ವಿನಿ ಗೌಡ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು. ತಾವೇ ಗೆಲ್ತೀವಿ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು. ಬರೀ ಗಿಲ್ಲಿ ಬಗ್ಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಬಗ್ಗೆಯೂ ಅಸಮಾಧಾನ ಹೊರ ಹಾಕಿದ್ರು. ಅದಾದ ಮೇಲೆ ಅಶ್ವಿನಿ ಗೌಡ ಯಾರ ಬಗ್ಗೆಯೂ ಮಾತನಾಡಿದ್ದಿಲ್ಲ. ಇದೆಲ್ಲ ಆದ ಮೇಲೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, 10 ಇಂಟರ್ವ್ಯೂ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ಬೊಟ್ಟು ಮಾಡಿದವರಲ್ಲ. 10 ಜನರ ಮುಂದೆ ಹೇಗೆ ಮಾತನಾಡಬೇಕು ಅನ್ನೋದನ್ನ ಅಶ್ವಿನಿಯವರಿಗೆ ಹೇಳಿಕೊಡ್ಬೇಕಿಲ್ಲ. ಹೀಗಾಗಿ ಯಾರ ಬಳಿಯೂ ಒಂದು ಮಾತನ್ನ ಹೇಳಿಸಿಕೊಳ್ಳೋ ಲೆವೆಲ್ಗೆ ಅಶ್ವಿನಿ ಇಲ್ಲ. ಆತ್ಮೀಯರೇ, ಆದ್ರೆ ಅದೇನೋ ಗೊತ್ತಿಲ್ಲ, ಈ ಡಾಗ್ ಸತೀಶ್ಗೆ ಗಿಲ್ಲಿ ಕಂಡ್ರೆ ಅದ್ಯಾಕಿಷ್ಟು ಸಿಟ್ಟು, ಕೋಪ, ಬೇಸರ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮೈಕ್ ಸಿಕ್ಕಾಗಲೆಲ್ಲ ಗಿಲ್ಲಿಯ ತೇಜೋವಧೆ ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ಮುಗಿದ ಸಮಯದಲ್ಲಿ ಸಾಯಿ ಗೋಲ್ಡ್ ಜುವೆಲರ್ಸ್ ಶಾಪ್ಗೆ ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ಹೋಗಿದ್ರು. ಈ ವೇಳೆ ಗಿಲ್ಲಿ ನಟ ಕೂಡ ಭಾಗಿಯಾಗಿದ್ರು. ಗಿಲ್ಲಿ ಬರ್ತಾ ಇದ್ದಂತೆ ಶರವಣ ಅವರೇ ಮುಂದೆ ಬಂದು ಗಿಲ್ಲಿ ನಟನಿಗೆ ಒಂದಿಷ್ಟು ಬಂಗಾರ ಹಾಕಿದ್ರು. ಗಿಲ್ಲಿಯ ಮೈತುಂಬ ಬಂಗಾರ ಹಾಕಿದ್ದನ್ನ ನೋಡಿ ಎಲ್ರೂ ಶಾಕ್ ಆಗಿ ಹೋಗಿದ್ರು. ಇದೆಲ್ಲ ಬಂಗಾರ ಗಿಲ್ಲಿಗೆನಾ, ಗಿಲ್ಲಿಗೆ ಉಡುಗೊರೆಯಾಗಿ ಕೊಟ್ರ ಅಂತ ಬಹುತೇಕರು ಮಾತನಾಡಿಕೊಂಡಿದ್ರು. ಅಷ್ಟೇ ಯಾಕೆ, ಸ್ವತಃ ಗಿಲ್ಲಿಯೇ ಒಂದು ಕ್ಷಣ ಗಲಿಬಿಲಿ ಆಗಿದ್ರಂತೆ. ಆಮೇಲೆ ಆ ಬಂಗಾರವನ್ನೆಲ್ಲ ವಾಪಸ್ ತೆಗೆದುಕೊಂಡ್ರು ಅನ್ನೋದನ್ನ ಗಿಲ್ಲಿಯೇ ಹೇಳಿದ್ರು. ಇದೇ ವಿಷಯ ಇಟ್ಕೊಂಡು ಡಾಗ್ ಸತೀಶ್ ಗಿಲ್ಲಿಗೆ ಟಾಂಗ್ ಕೊಟ್ಟಿದ್ದಾರೆ. ಗಿಲ್ಲಿಗಿಂತ 10 ಪಟ್ಟು ಹವಾ ಜಾಸ್ತಿ ನನ್ನದಿದೆ. ಬಿಗ್ ಬಾಸ್ಗೆ ಹೋದ ತಪ್ಪಿಗೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಗಿಲ್ಲಿಗೆ ಚಿನ್ನದ ಸರ ಹಾಕಿದ್ರೆ ವಾಪಸ್ ಕಿತ್ಕೊಳ್ತಾರೆ, ಆದ್ರೆ ಅದೇ ನನಗೆ ಚಿನ್ನದ ಸರ ಹಾಕಿದ್ರೆ ನಮಗೆ ಕೊಡ್ತಾರೆ. ವ್ಯತ್ಯಾಸ ಇಷ್ಟೇ, ಅವರಿಗೆಲ್ಲ ಆ ಕೆಪಾಸಿಟಿ ಇಲ್ಲ, ಆ ಬೆಲೆ ಅವರಿಗಿಲ್ಲ ಅಂತ ಬಂಗಾರ ಹಾಕಿ ಮತ್ತೆ ತಗೋತಾರೆ. ಆದ್ರೆ ನನಗೆ ಆ ದೊಡ್ಡ ಬೆಲೆ ಇರೋದ್ರಿಂದ ಮೈ ಮೇಲೆ ಹಾಕಿದ ಚಿನ್ನವನ್ನ ನಮಗೆ ಕೊಡ್ತಾರೆ ಅಂದಿದ್ದಾರೆ. ಡಾಗ್ ಸತೀಶ್ ಅವರ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಗಿಲ್ಲಿಯ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.